ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿರಂತರ ಆ್ಯಪ್ನಲ್ಲಿ ವಿದ್ಯಾರ್ಥಿಗಳ ಮಾಹಿತಿನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದು. ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂದರೆ, ನಮ್ಮ ಮೊಬೈಲಲ್ಲಿರುವಂತಹ ನಿರಂತರ ಆ್ಯಪನ್ನು ಓಪನ್ ಮಾಡಬೇಕು ಅಥವಾ ಇನ್ಸ್ಟಾಲ್ ಮಾಡ್ಕೋಬೇಕು. ಯಾರು ಇದುವರೆಗೂ ಪ್ಲೇಸ್ಟೋರಲ್ಲಿ ಯಾರಿಲ್ವೋ ಅವರು ಪ್ಲೇಸ್ಟೋರಲ್ಲಿ ಹೋಗಿ ನಿರಂತರ ಆ್ಯಪ್ ಅಂತ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆಗುತ್ತೆ. ನಿಮ್ಮ KJD ನಂಬರ್ ಹಾಕಿ ಸ್ನೇಹಿತರೆ. KJD ನಂಬರ್ ಹಾಕಿದ ತಕ್ಷಣ ಒಂದು OTP ಬರುತ್ತೆ. KJD ನಂಬರು OTP ಆಗಿದ ತಕ್ಷಣ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಮೊದಲಿಗೆ ಇಷ್ಟೇ, ತುಂಬ ಸಿಂಪಲ್ ಇದೆ ಸ್ನೇಹಿತರೆ. KJD ನಂಬರ್ ಇದ್ದರೆ ಸಾಕು, ನಿಮ್ಮ ನಿರಂತರ ಆ್ಯಪ್ ಓಪನ್ ಆಗುತ್ತೆ. ಸೊ ನಿಮ್ಮ KJD ನಂಬರ್ ಹಾಕಿದ ತಕ್ಷಣ OTP ಬರುತ್ತೆ. OTP ಬಂದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. OTP ಎಂಟ್ರಿ ಮಾಡಿದ ತಕ್ಷಣ ಮೊದಲಿಗೆ ಏನಿದೆ ಅಂದರೆ ರಿಜಿಸ್ಟರ್ ಸ್ಟೂಡೆಂಟ್ ಅಂತಿದೆ, ರಿಪೋರ್ಟ್ಸ್ ಅಂತಿದೆ, ಗ್ರೀವಿಯನ್ಸ್ ಇದೆ, ಮಾರ್ನಿಂಗ್ ಅಟೆಂಡೆನ್ಸ್ ಇದೆ, ಆಫ್ಟರ್ನೂನ್ ಅಟೆಂಡೆನ್ಸ್ ಇದೆ ಸ್ನೇಹಿತರೆ. ಸೊ ಇದು ಮೇಯ್ನ್ ರಿಜಿಸ್ಟರ್ ಸ್ಟೂಡೆಂಟ್ ಅಂದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಮೊದಲಿಗೆ ರಿಜಿಸ್ಟರ್ ಮಾಡಬೇಕು. ವಿದ್ಯಾರ್ಥಿಗಳ 3 ಫೋಟೋಗಳು. ಮೊದಲಿಗೆ ಫ್ರಂಟ್ ಫೋಟೋ ಹೇಳ್ತೀನಿ ಸ್ನೇಹಿತರೆ, ಓಪನ್ ಮಾಡಿ. ಫ್ರಂಟ್ ಫೋಟೋ, ಲೆಫ್ಟ್ ಫೋಟೋ, ರೈಟ್ ಫೋಟೋ, ರಿಪೋರ್ಟು, ಇದರಲ್ಲಿ ರಿಪೋರ್ಟು ಸಹ ನೋಡ್ಕೋಬೋದು. ಗ್ರೀವಿಯನ್ಸ್ ಮಾಹಿತಿ, ಮಾರ್ನಿಂಗ್ ಅಟೆಂಡೆನ್ಸ್ ಇಲ್ಲಿ ನೋಡ್ಕೋಬೋದು, ಆಫ್ಟರ್ನೂನ್ ಅಟೆಂಡೆನ್ಸ್ ಇಲ್ಲಿ ನೋಡ್ಕೋಬೋದು. ಈಗ ನಾವೇನು ಮಾಡೋಣ ಅಂದರೆ, ಬನ್ನಿ ಸ್ನೇಹಿತರೆ, ಒಂದು ರಿಜಿಸ್ಟರ್ ಆಗೋದು ಯಾವ ರೀತಿ ಅಂತ ನೋಡೋಣ ಸ್ನೇಹಿತರೆ. ಸೊ ನಾನು ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸೆಲೆಕ್ಟ್ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಅಂತ ಬರುತ್ತೆ. ಸೊ ನಮ್ಮಲ್ಲಿ ಸೆಲೆಕ್ಟ್ ಕ್ಲಾಸು ಫಸ್ಟ್ ಸ್ಟ್ಯಾಂಡರ್ಡ್ ಆಯ್ಕೆ ಮಾಡ್ಕೊತೀನಿ. ನೆಕ್ಸ್ಟು ಸೆಲೆಕ್ಟ್ ಸೆಕ್ಷನ್ ಅಂತ A ಸೆಕ್ಷನ್ ಅಂತ ಆಯ್ಕೆ ಮಾಡ್ಕೊತೀನಿ. ಗೆಟ್ ಸ್ಟೂಡೆಂಟ್ಸ್ ಲೀಸ್ಟ್ ಅಂತ ಬರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಎಷ್ಟು ಮಕ್ಕಳಿದ್ದಾರೋ ಅಷ್ಟು ಮಕ್ಕಳದು ಲೀಸ್ಟ್ ಓಪನ್ ಆಗುತ್ತೆ. ಸೊ ನನ್ನಲ್ಲಿ ಒಂದು ಮಗು ಇದೆ. ಸೊ ಆ ಒಂದು ಮಗು ಮಾತ್ರ ಓಪನ್ ಆಗ್ತಾ ಇದೆ. ಈಗ ಏನು ಮಾಡಬೇಕು, ನಾವಿಲ್ಲಿ ನಾಟ್ ರಿಜಿಸ್ಟರ್ಡ್ ಎಟ್ ಅಂತಿದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೇನು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಈಗ ರಿಜಿಸ್ಟರ್ ಮಾಡೋಣ. ಸೊ ನಾಟ್ ರಿಜಿಸ್ಟರ್ ಅಂತಿದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಸ್ನೇಹಿತರೆ. ಸೊ ನಾಟ್ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ನೋಡಿ ಸ್ನೇಹಿತರೆ, ಮೊದಲಿಗೆ ನಾವೇನ್ ಮಾಡಬೇಕು, ಫೋಟೋವನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಲೆ ಒಂದು ಆಪ್ಷನ್ ಇದೆ, ಅದನ್ನು ಆಫ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆವಾಗ ರೆಡ್ ಮಾರ್ಕ್ ಹೋಗಿ ಗ್ರೀನ್ ಮಾರ್ಕ್ ಬರುತ್ತೆ ಫೋಟೋ ಕ್ಯಾಪ್ಚರ್ಗೆ. ಸೊ ಗ್ರೀನ್ ಮಾರ್ಕ್ ಬಂದಾಗ ನೀವು ಆಟೋಮೆಟಿಕ್ ಟರ್ನ್ ಲೆಫ್ಟ್ ರೈಟ್ ಫೋಟೋ ಕ್ಲಿಕ್ ಮಾಡಬಹುದು ಸ್ನೇಹಿತರೆ. ಫಸ್ಟ್ ಫೋಟೋ ಸೊ ಫ್ರಂಟ್ ಫೋಟೋ ಆಯ್ತು. ಈಗ ನೆಕ್ಸ್ಟ್ ಟರ್ನ್ ರೈಟ್ ಸ್ಟ್ರೈಟ್ಲಿ ಅಂತ ರೈಟ್ ಫೋಟೋವನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಹಂಗೆ ನೋಡಿ ಸ್ನೇಹಿತರೆ, ಈ ರೀತಿ ನಾವೇನು ಮಾಡಬೇಕಪ್ಪ ಅಂದರೆ, ನಮ್ಮ ಒಂದು ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಫ್ರಂಟ್ ಫೋಟೋ, ಲೆಫ್ಟ್ ಫೋಟೋ, ರೈಟ್ ಫೋಟೋ, ಅವರ ಒಂದು ಫೇಸ್ ಮಾರ್ಕ್ ನಾನು ಇಲ್ಲಿ ಹೆಂಗೆ ತೆಗೆದಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಮತ್ತೆ ಕಂಪಲ್ಸರಿ ನೀವೇನು ಮಾಡಬೇಕಂದ್ರೆ, ಫೋಟೋ ತೆಗೆಯುವಾಗ ಈ ಒಂದು ಕೆಳಗೆ ಇದು ಮಾರ್ಕ್ ಇದೆಯಲ್ಲ, ಸುತ್ತಲೂ ಮಾರ್ಕ್ ಇದೆಯಲ್ಲ, ಇದು ಗ್ರೀನ್ ಕಲರಲ್ಲಿ ಬರಬೇಕು. ಗ್ರೀನ್ ಕಲರಲ್ಲಿ ಬಂದರೆ ಕ್ಯಾಪ್ಚರ್ ತೆಗೆದುಕೊಳ್ಳುತ್ತೆ. ಸೊ ನಾವೇನು ಮಾಡಬೇಕೀಗ, ರಿಜಿಸ್ಟರ್ ಸ್ಟೂಡೆಂಟ್ ಅಂತ ಕೊಡಬೇಕಾಗತ್ತೆ ಆಪ್ಷನ್ನು. ಈಗ ರಿಜಿಸ್ಟರ್ ಸ್ಟೂಡೆಂಟ್ ಈ ಥರ 3 ಫೋಟೋ, ಒಂದು ವಿದ್ಯಾರ್ಥಿದು ಈ ರೀತಿ 3 ಫೋಟೋ ಹಾಕಬೇಕು. ನಾನು ಯಾವ ರೀತಿ ತೆಗೆದಿದ್ದೀನೋ ಸೊ ಅದೇ ರೀತಿ ನೀವು ಆ ಒಂದು 3 ಫೋಟೋನ ತೆಗೆದು ಕೆಳಗೆ ರಿಜಿಸ್ಟರ್ ಸ್ಟೂಡೆಂಟ್ ಅಂತ ಪ್ರತಿ ಸ್ಟೂಡೆಂಟು ಈ ರೀತಿ ಮಾಡಬೇಕು. ಸೊ ನಾನು ರಿಜಿಸ್ಟರ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಒಂದು ನೇಮ್ ಇದೆ, ಸೈಡ್ ಇದೆ, ಕ್ಲಾಸ್ ಇದೆ, ಜೆಂಡರ್ ಇದೆ, ಕೋಡ್ ಇದೆ. ಸೊ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಓಕೆ ಕೊಡ್ತೀನಿ ಸ್ನೇಹಿತರೆ. ಓಕೆ ಕೊಟ್ಟಾಗ ಅದೇನಾಗುತ್ತೆ, ರಿಜಿಸ್ಟ್ರೇಷನ್ ಕನ್ಫರ್ಮೇಷನ್ ಆಗುತ್ತೆ ನಮಗೆ. ಈ ರೀತಿ ನಾವು ಪ್ರತಿ ವಿದ್ಯಾರ್ಥಿಗಳದ್ದು ನಾವು ರಿಜಿಸ್ಟ್ರೇಷನ್ ಮಾಡಬೇಕು ಸ್ನೇಹಿತರೆ. ಈ ರೀತಿ 3 ಥರ ರಿಜಿಸ್ಟ್ರೇಷನ್ ಮಾಡಬೇಕು. ಆ ಥರ ರಿಜಿಸ್ಟ್ರೇಷನ್ ಆದಮೇಲೆ ನಾವು ಏನು ಮಾಡಬೇಕು, ನೆಕ್ಸ್ಟ್ ಪ್ರೋಸೆಸ್ ಆಗುತ್ತೆ ಸ್ನೇಹಿತರೆ. ಸೊ ಈಗ ನೋಡಿ ಸ್ನೇಹಿತರೆ, ಸ್ಟೂಡೆಂಟ್ ರಿಜಿಸ್ಟರ್ಡ್ ವಯಾ ಡಿವೈಸ್ ಸಕ್ಸಸ್ಫುಲ್ಲಿ ಅಂತ ಬಂತು. ನಾವೀಗ ಏನು ಮಾಡಬೇಕು, ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಎಸ್ ಅಂತ ಕೊಟ್ಟ ಮೇಲೆ ನೋಡಿ, ಈ ಒಂದು ವಿದ್ಯಾರ್ಥಿದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಈ ರೀತಿ ಪ್ರತಿ ವಿದ್ಯಾರ್ಥಿದು ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬೇಕು, ರಿಜಿಸ್ಟರ್ಡ್ ಅಂತ ಬರಬೇಕು. ಸೊ ನೆಕ್ಸ್ಟ್ ನಾವೇನು ಹೋಗ್ಬೇಕು ಸ್ನೇಹಿತರೆ, ಈ ಒಂದು ರಿಪೋರ್ಟ್ಸ್ಗೆ ಹೋಗಬೇಕು. ರಿಪೋರ್ಟ್ಸಲ್ಲಿ ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟನ್ನು ನಾವು ನೋಡ್ಕೋಬೋದು. ಮತ್ತು ಈ ಗ್ರೀವಿಯನ್ಸ್ ಇದೆ. ಸೊ ಮಾರ್ನಿಂಗ್ ಅಟೆಂಡೆನ್ಸು ಕೊಡಬೇಕಂದ್ರೆ ನಾವೇನು ಮಾಡಬೇಕು, ಕ್ಲಾಸು ಸೆಕ್ಷನ್ನು ಆಯ್ಕೆ ಮಾಡ್ಕೋಬೇಕು ಇಲ್ಲಿ. ಮತ್ತೆ ಸೊ ರಿಪೋರ್ಟ್ಸಲ್ಲಿ ಹೋಗೋಣ. ಸೊ ಈ ರೀತಿ ಬರುತ್ತೆ ಸ್ನೇಹಿತರೆ ರಿಪೋರ್ಟು. ನೀವು ಕ್ಲಾಸ್ ವೈಸು ರಿಪೋರ್ಟನ್ನು ನೋಡ್ಕೋಬೋದು, ಮಂತ್ ವೈಸು, ಇಯರ್ ವೈಸು, ಸೆಕ್ಷನ್ ವೈಸು. ಸೊ ನಿಮ್ಮ ರಿಪೋರ್ಟನ್ನು ನೋಡ್ಕೋಬೋದು. ಸೊ ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದ ತಕ್ಷಣ ಏನು ಮಾಡಬೇಕು, ನಾವು
ಮತ್ತು ಮಾರ್ನಿಂಗ್ ಅಟೆಂಡೆನ್ಸ್ ಹೋಗ್ಬೇಕಂದ್ರೆ ಇಲ್ಲಿ ಮಾರ್ನಿಂಗ್ ಅಟೆಂಡೆನ್ಸು. ಸೊ ಮಾರ್ನಿಂಗ್ ಅಟೆಂಡೆನ್ಸ್ ಹೋಗಿ ಇಲ್ಲಿ ಯಾವ ಕ್ಲಾಸು ಫೋರ್ಸ್ ತೊಗೊತಾ ಇದ್ದೀನಿ, ಸೆಕ್ಷನ್ ಎ ತೊಗೊತಾ ಇದ್ದೀನಿ, ಮಾರ್ಕ್ ಅಟೆಂಡೆನ್ಸ್. ಸೊ ಆ ಮಗುವಿನ ಮುಂದೆ ನಿಂತ್ಕೊಂಡು ನಾವು ಅಟೆಂಡೆನ್ಸನ್ನು ಹಾಕಬೇಕಾಗತ್ತೆ. ಈ ರೀತಿ ಪ್ರತಿಯೊಬ್ಬರೂ ಸಹ ನೀವು ನಿಮ್ಮ ನಿರಂತರ ಆ್ಯಪನಲ್ಲಿ ನಿಮ್ಮ KJ ನಂಬರ್ ಬಳಸ್ಕೊಂಡು ನೀವು ರಿಜಿಸ್ಟರ್ ಆಗಿ ಆಮೇಲೆ ಮಕ್ಕಳನ್ನೆಲ್ಲ ರಿಜಿಸ್ಟರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ.